ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಬೆಂಗಳೂರಲ್ಲಿ ಸೋಂಕು ಕಡಿಮೆ ಆಯಿತೆಂದು ಯಾಮಾರಿದ್ರೆ ಯಮಲೋಕ. ಮಾರ್ಕೆಟ್ನಿಂದ ದುಡ್ಡು ಕೊಟ್ಟು ಕೊರೋನಾ ಖರೀದಿಸಿದ್ದೇಗೆ ಜನ. ಸಚಿವರ ಪಾಲಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ವಿಲನ್ ಆದ್ರ. ಮಾದಕ ಲೋಕದ ಮಹಾದೊರೆಯನ್ನೇ ಖಾಕಿ ಖೆಡ್ಡಾಗೆ ಕೆಡವಿದ್ದೇಗೆ. ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾಗೆ ಲಸಿಕೆ ಯಾವಾಗ ಸಿಗುತ್ತೆ ಗೊತ್ತಾ? ರಾಜ್ಯದಲ್ಲಿ ಲಸಿಕೆ ಹಂಚಿಕೆ ಬಗ್ಗೆ ನಡೆದಿರೋ ಪ್ಲಾನ್ ಏನು? ವೈರಸ್ನ ಎರಡನೇ ಅಲೆಯ ಅಸಲಿ ಮುಖ ಇನ್ನೂ ಅನಾವರಣವಾಗಿಲ್ವಾ? ಕೊರೋನಾಗೆ ನಮ್ಮ ಜನರೇ ಮುಕ್ತ ಆಹ್ವಾನ ಕೊಡ್ತಿರೋದು ಹೇಗೆ? ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9ನಲ್ಲಿ. ಇದನ್ನು ಪ್ರಯೋಗ ಮಾಡುವಂತ ಕೆಲಸ ಎರಡನೇ ಹಂತ ಮತ್ತು ಮೂರನೇ ಹಂತ. ವಿಶ್ವದಾದ್ಯಂತ ಕೊರೋನಾ ವೈರಸ್ ಅಬ್ಬರಕ್ಕೆ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಈಗಲೂ ಹಲವರು ವೈರಸ್ನಿಂದಾಗಿ ಒದ್ದಾಡ್ತಿದ್ದಾರೆ. ಇದರ ಮಧ್ಯೆ ನವೆಂಬರ್ 2ರಿಂದ ಕೊರೋನಾ ಸೋಂಕಿತರಿಗೆ ಲಸಿಕೆ ನೀಡಲು ಸಿದ್ಧತೆ ನಡೆಸಲಾಗ್ತಾ ಇದೆ. ಲಂಡನ್ನಲ್ಲಿ ಮೊದಲು ಕೊರೋನಾ ವಾರಿಯರ್ಸ್ಗೆ ಆಕ್ಸ್ಫರ್ಡ್ ವಿವಿ ತಯಾರಿಸುವ ಆಸ್ಟ್ರಾಜೆನಿಕಾ ಲಸಿಕೆ ನೀಡಲಾಗುತ್ತೆ. ಇಡೀ ವಿಶ್ವವನ್ನೇ ಕಂಗೆಡುವಂತೆ ಮಾಡಿರುವ ಕೊರೋನಾ ವೈರಸ್ ತನ್ನ ವಿಷಜಾಲವನ್ನ ವ್ಯಾಪಿಸ್ತಾನೆ ಇದೆ. ಕೊರೋನಾ ಹೆಮ್ಮಾರಿ ನಾವು ನೀವು ಅಂದುಕೊಂಡಂತೆ ಇಲ್ಲ. ಮಹಾಮಾರಿ ಮತ್ತಷ್ಟು ಭಯಾನಕವಾಗಿದೆ. ಕೇಸ್ ಕಡಿಮೆ ಅಂತ ಯಾಮಾರಿದ್ರೆ ಜೀವಕ್ಕೆ ಕಂಟಕ ಎದುರಾಗುತ್ತಂತೂ ಗ್ಯಾರಂಟಿ. ಕಿಲ್ಲರ್ ವೈರಸ್ನ ಅಸಲಿ ಆಟ ಇನ್ನು ಶುರುವಾಗದೇ ಇರುವುದು ಮುಂದಿನ ಜೀವನದ ಬಗ್ಗೆ ಟೆನ್ಷನ್ ಹೆಚ್ಚು ಮಾಡಿದೆ. ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಕೊರೋನಾ ಕೇಸ್ ಕಡಿಮೆಯಾಗಿದೆ. ಒಂದು ವಾರದ ಅವಧಿಯಲ್ಲಿ ರಾಜ್ಯದಲ್ಲಿ 29,046 ಕೇಸ್ಗಳು ಪತ್ತೆಯಾದರೆ ಬೆಂಗಳೂರಿನಲ್ಲಿ ಒಂದು ವಾರದಲ್ಲಿ 14,534 ಕೇಸ್ ಪತ್ತೆಯಾಗಿದೆ. ಈ ಹಿಂದೆ ಪ್ರತಿನಿತ್ಯ 10,000ದಷ್ಟು ಕೇಸ್ ಪತ್ತೆಯಾಗ್ತಿತ್ತು. ಆದರೆ ಒಂದು ವಾರದಿಂದ ಸೋಂಕಿತರ ಸಂಖ್ಯೆ ಇಳಿಕೆಯಾಗಿದೆ. ಕಡಿಮೆಯಾಯಿತು ಅಂತ ಯಾಮಾರಿದ್ರೆ ಮುಂದೆ ಮಹಾಕಂಟಕ ಎದುರಾಗಲಿದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಕರುನಾಡಿಗೆ ಕೊರೋನಾ ಎರಡನೇ ಅಲೆ ಅಪ್ಪಳಿಸುವ ಭೀತಿ ಎದುರಾಗಿದೆ. ಹೆಮ್ಮಾರಿ ಎರಡನೇ ಹಂತದಲ್ಲಿ ದಾಳಿ ನಡೆಸುವ ಸಾಧ್ಯತೆ ಇದೆಯಂತೆ. ತಜ್ಞ ವೈದ್ಯರು ಹೆಮ್ಮಾರಿ ವೈರಸ್ ಕುರಿತು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ದೈಹಿಕ ಅಂತರ ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕಿದೆ. ಎರಡನೇ ಅಲೆಯಿಂದ ಬಚಾವಾಗಬೇಕಂದ್ರೆ ಅಂತರ ಮಾಸ್ಕ್ ಕಡ್ಡಾಯವಂತೆ. ಈ ಸೀಸನ್ ತುಂಬಾ ಡೇಂಜರ್ ಆಗಿದೆ ಅಂತ ವಾರ್ನ್ ಮಾಡಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಕೊರೋನಾ ಸೋಂಕು ಅಬ್ಬರಿಸ್ತಾ ಇದ್ರು ಸಹ ಜನ ಮಾತ್ರ ಕ್ಯಾರಿ ಅಂತಿಲ್ಲ. ತಲೆ ಒಡೆದ್ರು ಲೆಕ್ಕಕ್ಕಿಲ್ಲ, ಮೈ ತುಂಬಾ ಗಾಯವಾದರೂ ಲೆಕ್ಕಕ್ಕಿಲ್ಲ ಎನ್ನುವಂತಾಗ್ಬಿಟ್ಟಿದೆ. ಕೊರೋನಾ ಮಧ್ಯೆ ಲಕ್ಷಾಂತರ ಜನರು ಕಿಕ್ಕಿರಿದು ಸೇರಿದ್ದು ದೊಣ್ಣೆಗಳಿಂದ ಹೊಡೆದಾಟ ನಡೆಸಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ದೇವರಗಟ್ಟು ಗ್ರಾಮಸ್ಥರು ದೊಣ್ಣೆ ಕೋಲು ಹಿಡಿದು ಹೊಡೆದಾಡಿದ್ದು ಕೊರೋನಾ ಮಧ್ಯೆ ಇಂಥ ಆಚರಣೆಗೆ ವಿರೋಧ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಕೊರೋನಾ ಸೋಂಕು ಹರಡುವಿಕೆ ಭೀತಿ ಮಧ್ಯೆಯೂ 80 ಅಡಿ ಎತ್ತರದಿಂದ ಬೀಳುವ ನೀರಿಗೆ ಮೈಯೊಡ್ಡಿ ಮೈ ಮರೆತಿದ್ದಾರೆ. ಅಂತರ ಪಾಲಿಸದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಎಂಜಾಯ್ ಮಾಡಿದ್ದಾರೆ. ಎಲ್ಲ ವಯೋಮಾನದ ಪ್ರವಾಸಿಗರಿಂದ ಜಲಾಶಯದಲ್ಲಿ ಮೋಜು ಮಸ್ತಿ ಮಾಡಿದ್ದು ಪ್ರವಾಸಿಗರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ವಿಶ್ವದಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾನೆ ಇದ್ದು ಜಗತ್ತಿನಲ್ಲಿ 4,37,69,605 ಮಂದಿ ಕೊರೋನಾ ಪೀಡಿತರಾಗಿದ್ದಾರೆ. ವಿಶ್ವದಲ್ಲಿ ಈವರೆಗೆ 11,64,228 ಜನರು ವೈರಸ್ಗೆ ಬಲಿಯಾಗಿದ್ದರೆ ಸೋಂಕಿನ ವಿರುದ್ಧ ಹೋರಾಡಿ 3,21,62,087 ಜನರು ಗುಣಮುಖರಾಗಿದ್ದಾರೆ. ಪ್ರಸ್ತುತ 1,04,43,290 ಜನರು ಕೊರೋನಾಗೆ ಚಿಕಿತ್ಸೆ ಪಡೆದಿದ್ದಾರೆ. ಭಾರತದಲ್ಲಿ ಕೊರೋನಾ ಸೋಂಕಿನ ನಾಗಲೋಟ ಕೊಂಚ ತಗ್ಗಿದೆ. ಕೇವಲ 24 ಗಂಟೆಯಲ್ಲಿ 36,469 ಜನರಿಗೆ ಕೊರೋನಾ ಸೋಂಕು ಒಕ್ಕರಿಸಿಕೊಂಡಿದ್ರೆ ಒಂದೇ ದಿನ 488 ಜನರು ಜೀವ ಕಳೆದುಕೊಂಡಿದ್ದಾರೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 79,46,429ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಈವರೆಗೆ 1,19,502 ಜನ ಬಲಿಯಾಗಿದ್ರೆ 72,01,070 ಸೋಂಕಿತರು ಗುಣಮುಖರಾಗಿದ್ದಾರೆ. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ಖಾಕಿ ಗಾಳಕ್ಕೆ ಸಿಕ್ಕ ಆ ಮಹಾ ಡಾನ್ ಯಾರು? ಡ್ರಗ್ಸ್ ಕಿಂಗ್ ಪಿನ್ನ ನೆಟ್ವರ್ಕ್ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದು ಹೇಗೆ? ದಸರಾ ಹಬ್ಬದ ಜೊತೆ ಕೊರೋನಾವನ್ನು ಮಾರ್ಕೆಟ್ನಿಂದ ದುಡ್ಡು ಕೊಟ್ಟು ತಂದ್ರ ಬೆಂಗಳೂರಿನ ಜನ. ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ನಶೆ ಜಾಲದ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಬೆಂಗಳೂರು ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಮಾದಕ ದೊರೆಯನ್ನೇ ಹಿಡಿದು ತಂದಿದ್ದಾರೆ. ಡ್ರಗ್ಸ್ ಕಿಂಗ್ ಪಿನ್ ಅನ್ನ ಸೆರೆ ಹಿಡಿಯಲು ಬರೋಬ್ಬರಿ 1 ತಿಂಗಳು ಟ್ರ್ಯಾಕ್ ಮಾಡಿದ ಪೊಲೀಸರು ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಪೂರೈಸ್ತಾ ಇದ್ದ ಭೂಪನನ್ನೇ ಸೆರೆ ಹಿಡಿದಿದ್ದಾರೆ. ಬೆಂಗಳೂರು ಪೊಲೀಸರ ಅತಿಥಿಯಾಗಿರೋ ಡ್ರಗ್ಸ್ ಡಾನ್ನ ಮಾದಕ ಜಾಲ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂಥದ್ದು. ಯಾಕಂದ್ರೆ ಈತ ಸುಮಾರು 42 ಪೆಡ್ಲರ್ಗಳ ಮೂಲಕ ಬೆಂಗಳೂರಿನಲ್ಲಿ ಡ್ರಗ್ಸ್ ಡೀಲ್ ಮಾಡ್ತಾ ಇದ್ದ. ಸ್ಯಾಂಡಲ್ವುಡ್ ನಟ ನಟಿಯರ ಫೇವರೇಟ್ ಡ್ರಗ್ಸ್ ಡಾನ್ಗೆ ರಾಜಕಾರಣಿಗಳು, ವಿಐಪಿ ಹಾಗೂ ಬಿಸಿನೆಸ್ ಮ್ಯಾನ್ ಮಕ್ಕಳೇ ಈತನ ಟಾರ್ಗೆಟ್ ಆಗಿದ್ರು.
ಇನ್ನು ಈ ಐನಾಯ್ತಿ ಡ್ರಗ್ಸ್ ಡಾನ್ ಬೆಂಗಳೂರಿನಲ್ಲಿ ಸತತ 7 ವರ್ಷಗಳಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತೆ. ಮನೆಯಲ್ಲಿ ಡ್ರಗ್ಸ್ ತೂಕ ಮಾಡಲು ವೇಯಿಂಗ್ ಮಿಷಿನ್ ಕೂಡ ಇಟ್ಟಿದ್ದ. 1 ತಿಂಗಳಿನಿಂದ ಮಾದಕ ದೊರೆ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದಂತಹ ಪೊಲೀಸರು ಆ ಮಾದಕ ದೊರೆಯ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರು ಬಂಧಿಸಿದ ಆ ಡ್ರಗ್ಸ್ ಡಾನ್ ಹೆಸರೇ ವಿಟಿ ಅಂತ. ಕನ್ನಡ ಸಿನಿ ತಾರೆಯರಿಗೆ ಡ್ರಗ್ಸ್ ರುಚಿ ಹತ್ತಿಸಿರುವ ಈ ಭೂಪ ನೈಜೀರಿಯಾ ಪ್ರಜೆ ವಿಟಿ. ಪಾಸ್ಪೋರ್ಟ್ ಇಲ್ಲದೆ 7 ವರ್ಷಗಳಿಂದ ವಾಸವಾಗಿದ್ದ ಆ ವಿಟಿ ತನ್ನ ಮನೆಯಲ್ಲಿ ಡ್ರಗ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದ. ಬರೋಬ್ಬರಿ 42 ಪೆಡ್ಲರ್ಗಳ ಬಿಗ್ ನೆಟ್ವರ್ಕ್ ಹೊಂದಿದ್ದ ಮಾದಕ ದೊರೆ ಅಂಧರಾಗಿದ್ದಾನೆ. ದಸರಾ ಶಾಪಿಂಗ್ ಅಂತ ಕೆಆರ್ ಮಾರ್ಕೆಟ್ಗೆ ಹೋಗಿದ್ದವರಿಗೆ ಶಾಕ್ ಆಗಿದೆ. ಯಾಕಂದ್ರೆ ದಸರಾ ವೇಳೆ ಕೊರೋನಾ ಬಗ್ಗೆ ಕೇರ್ ಮಾಡಿದವರಿಗೆ ಅಪಾಯವಂತೂ ಕಟ್ಟಿಟ್ಟ ಬುದ್ಧಿ. ಕೆಆರ್ ಮಾರ್ಕೆಟ್, ಮಲ್ಲೇಶ್ವರ ಮಾರ್ಕೆಟ್ನಲ್ಲಿ ಓಡಾಡಿದ್ದ ಕೆಲವರಲ್ಲಿ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿದೆ. 53 ವರ್ಷದ ವ್ಯಕ್ತಿ ಹೂ ಖರೀದಿಗೆ ಮಾರ್ಕೆಟ್ಗೆ ಬಂದಿದ್ರು. ಆ ವ್ಯಕ್ತಿಗೀಗ ಕೊರೋನಾ ಕಾಣಿಸಿಕೊಂಡಿದೆ. ಆಯುಧ ಪೂಜೆ ಮತ್ತು ವಿಜಯದಶಮಿ ಪ್ರಯುಕ್ತ ಕೆಆರ್ ಮಾರ್ಕೆಟ್, ಯಶವಂತಪುರ, ಮಲ್ಲೇಶ್ವರ ಮಾರ್ಕೆಟ್ಗಳಲ್ಲಿ ಭಾರಿ ಜನಜಂಗುಳಿಯೇ ಸೇರಿತ್ತು. ಹೀಗಾಗಿ ಕೊರೋನಾ ಸೋಂಕು ಎಗ್ಗಿಲ್ಲದೆ ಹರಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಮುಂದಿನ 3 ದಿನಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಡಿಜೆಹಳ್ಳಿ ಗಲಭೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿರುವುದು ಚಾರ್ಜ್ ಶೀಟ್ನಲ್ಲಿ ಬಟಾ ಬಯಲಾಗಿದೆ. ಕೆಜೆಹಳ್ಳಿ ಪುಂಡರ ಕ್ರೌರ್ಯ ಸಾಕ್ಷಿ ಸಮೇತ ಬಯಲಾಗಿದೆ. ತಣ್ಣಕ್ಕಿದ್ದ ಡಿಜೆಹಳ್ಳಿಗೆ ಕೊಳ್ಳಿ ದೆವ್ವಗಳು ಬೆಂಕಿ ಇಟ್ಟಿದ್ದು ಹೇಗೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಈಗಾಗಲೇ ಗಲಭೆ ಸಂಬಂಧ ಒಟ್ಟು 72 ಪ್ರಕರಣಗಳು ದಾಖಲಾಗಿದ್ದು ಇದುವರೆಗೆ 422 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಡಿಜೆಹಳ್ಳಿ ಬೆಂಕಿ ಕೇಸ್ಗೆ ಕಾರಣವಾಗಿದ್ದೇ ಫೇಸ್ಬುಕ್ ಪೋಸ್ಟ್ ವಾರ್. ಧರ್ಮ ನಿಂದನೆಯ ಪೋಸ್ಟ್ಗಳಿಂದಲೇ ಪರಸ್ಪರ ಕಿತ್ತಾಡಿಕೊಂಡಿದ್ರು. ಮೊದಲು ಮುರುಗೇಶ್ ನಿರಾಣಿ ಹೇಳಿಕೆಯನ್ನ ಪೋಸ್ಟ್ ಮಾಡಲಾಗಿತ್ತು. ಆ ಪೋಸ್ಟ್ಗೆ ಮಾಡಿದ್ದ ಕಮೆಂಟ್ನಲ್ಲಿ ಶ್ರೀಕೃಷ್ಣನನ್ನ ಹೀಯಾಳಿಸಲಾಗಿತ್ತು. ಶ್ರೀಕೃಷ್ಣನನ್ನ ಹೀಯಾಳಿಸಿದ್ದಕ್ಕೆ ಪ್ರವಾದಿ ವಿರುದ್ಧ ನವೀನ್ ಕಮೆಂಟ್ ಮಾಡಿದ್ದ. ನವೀನ್ ಪ್ರವಾದಿ ವಿರುದ್ಧ ಅವಹೇಳನ ಮಾಡ್ತಾ ಇದ್ದಂತೆ ರೊಚ್ಚಿಗೆದ್ದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊದಲಿಗೆ ಏರಿಯಾದಲ್ಲಿ ಮೀನು ಮಾರುವ ಯುವಕರಿಂದ ಗಲಾಟೆ ಪ್ಲಾನ್ ನಡೆದಿತ್ತು. ಸೈಯದ್ಗೀರ್, ಮಕ್ಬೂಲ್, ಶೇಖ್ ಮನೀರ್ ಗಲಭೆ ಎಬ್ಬಿಸಲು ಸಜ್ಜಾಗಿದ್ರು. ಈ ಮೂವರು ಮೊದಲು ಮಾತನಾಡಿದ್ದೇ ಸಂಪತ್ ರಾಜ್ ಆಪ್ತ ಅರುಣ್. ಗಲಾಟೆ ಮಾಡಲು ಕುಮ್ಮಕ್ಕು ನೀಡಿದಂತೆ. ಆನ್ಲೈನ್ ಕ್ಲಾಸ್ ಬಗ್ಗೆ ಮಾರ್ಗಸೂಚಿ ರಿಲೀಸ್ ಮಾಡಲು ಸರ್ಕಾರ ಹಿಂದೇಟು ಹಾಕ್ತಿರೋದು ಯಾಕೆ? ಸರ್ಕಾರದ ಕೈಕಟ್ಟಿ ಹಾಕಿವೆಯಾ ಖಾಸಗಿ ಶಾಲೆಗಳು? ನೀರಿನ ವಿಚಾರಕ್ಕೆ ನಡೀತಿರೋ ರಾಜಕೀಯವಾದ್ರೂ ಏನು? ದಸರಾ ಬಳಿಕ ಗಜಪಡೆ ರಿಲ್ಯಾಕ್ಸ್ ಮೂಡ್ನಲ್ಲಿರೋದೇಗೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಶಾಲೆಗಳನ್ನ ತೆರೆಯಲಾಗಿಲ್ಲ. ಆದರೆ ಆನ್ಲೈನ್ ಕ್ಲಾಸ್ ನಡೆಸಲು ಇನ್ನು ಮಾರ್ಗಸೂಚಿಯನ್ನೇ ಬಿಡುಗಡೆ ಮಾಡಿಲ್ಲ. ಮಕ್ಕಳ ಆರೋಗ್ಯದ ಬಗ್ಗೆ ಸರ್ಕಾರ ಸೈಲೆಂಟ್ ಆಗಿರುವುದು ಪೋಷಕರ ಚಿಂತೆಗೆ ಕಾರಣವಾಗಿದೆ. ತಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ ಮಾರ್ಗಸೂಚಿ ಹೊರಡಿಸಿ ಎಂದವರು ಇದೀಗ ಗಪ್ಚುಪ್ ಆಗಿದ್ದಾರೆ. ಆನ್ಲೈನ್ ಕ್ಲಾಸ್ನಿಂದಾಗಿ ದಿನದಿಂದ ದಿನಕ್ಕೆ ಮಕ್ಕಳು ಹೈರಾಣಾಗ್ತಿದ್ದಾರೆ. ಈ ಬಗ್ಗೆ 3 ತಿಂಗಳ ಹಿಂದೆಯೇ ವರದಿ ನೀಡಿದರೂ ಸಹ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಖಾಸಗಿ ಶಾಲೆಗಳು ಸರ್ಕಾರದ ಕೈಕಟ್ಟಿ ಹಾಕ್ತಿವ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ವಾರದ ಹಿಂದೆಯಷ್ಟೇ ಮಾರ್ಗಸೂಚಿ ಸುತ್ತೋಲೆ ಹೊರಡಿಸುವಂತೆ ಹೇಳಿದ ಸುರೇಶ್ ಕುಮಾರ್ ಪ್ರತಿಷ್ಠಿತ ಶಾಲೆಗಳ ಒತ್ತಾಯಕ್ಕೆ ಬೆಂಡಾದ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗಿದ್ದಾರೆ. ಆನ್ಲೈನ್ ಕ್ಲಾಸ್ ಮಾರ್ಗಸೂಚಿ ಬಿಡುಗಡೆ ಆದರೆ ಕ್ಲಾಸ್ ಅವಧಿ ಕಡಿಮೆಯಾಗುತ್ತೆ. ಹೀಗಾಗಿ ಆದಾಯ ಕುಸಿಯುತ್ತೆ ಅನ್ನೋದು ಖಾಸಗಿ ಶಾಲೆಗಳ ಪ್ಲಾನ್ ಆಗಿದೆ. ಪೋಷಕರು ಕ್ಲಾಸ್ ಕಡಿಮೆ ಅಂತ ಫುಲ್ ಫೀಸ್ ಕಟ್ಟೋದಿಲ್ಲ. ಕಡಿಮೆ ಅವಧಿಯಿಂದ ಫುಲ್ ಸಿಲೆಬಸ್ ಕವರ್ ಆಗೋದಿಲ್ಲ. ಸಿಲೆಬಸ್ ಕವರ್ ಆಗದೇ ಇದ್ರೆ ವಿದ್ಯಾರ್ಥಿಗಳ ರ್ಯಾಂಕ್ ಕಡಿಮೆಯಾಗುತ್ತೆ ಅನ್ನೋದು ಕೆಲ ಶಾಲೆಗಳಿಗೆ ಪ್ರತಿಷ್ಠೆಯ ವಿಚಾರವಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕ ಪುಟ್ಟರಂಗಶೆಟ್ಟಿ ರೈತರ ವಿಷಯದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಅಂತ ಅನ್ನದಾತರು ಆರೋಪ ಮಾಡಿದ್ದಾರೆ. ಚಿಕ್ಕಹೊಳೆ, ಸುವರ್ಣಾವತಿ ಜಲಾಶಯದಿಂದ ಕಾಂಗ್ರೆಸ್ ಬೆಂಬಲಿತ ಗ್ರಾಮಗಳಿಗೆ ಮಾತ್ರ ನೀರು ಪೂರೈಸಲಾಗ್ತಾ ಇದೆ ಅಂತ ಆರೋಪ ಮಾಡಲಾಗಿದೆ. ಡೊಳ್ಳಿಪುರ, ಸಿದ್ದಯ್ಯನಪುರ, ಕುಂಭೇಶ್ವರ ಕಾಲೋನಿ, ದಡದಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದ್ರೂ ಶಾಸಕರು ತಮ್ಮ ಮೂಗಿನ ನೇರಕ್ಕೆ ನಡೀತಾ ಇದ್ದಾರೆ ಅಂತ ಸ್ಥಳೀಯ ರೈತರು ದೂರಿದ್ದಾರೆ. ಇನ್ನು ಶಾಸಕ ಪುಟ್ಟರಂಗಶೆಟ್ಟಿ ಅಣತಿಯಂತೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಡ್ಯಾಂನ ಎಡದಂಡೆ, ಬಲದಂಡೆಯಲ್ಲಿರುವ ವೆಂಕಟಯ್ಯನ ಛತ್ರ, ಬಸವಾಪುರ, ಹರದನಹಳ್ಳಿ ಸೇರಿದಂತೆ ಕೆಲ ಗ್ರಾಮಗಳಿಗೆ ನೀರು ಹರಿಯುತ್ತಿಲ್ಲ. ಕಳೆದ 7 ವರ್ಷಗಳಿಂದ ಕಾಲುವೆಯಲ್ಲಿ ಜಂಗಲ್ ಕಟ್ಟಿಂಗ್ ಆಗಿಲ್ಲ. ದಶಕದಿಂದ ಹೊಲಕ್ಕೆ ನೀರಿಲ್ಲದೆ ರೈತರು ಪರದಾಡ್ತಿದ್ದಾರೆ ಅಂತ ಶಾಸಕ ಪುಟ್ಟರಂಗಶೆಟ್ಟಿ ವಿರುದ್ಧ ಗರಂ ಆಗಿದ್ದಾರೆ. ಸಿಎಂ ಬಿಎಸ್ವೈ ವಿಲನ್ ಅಂತ ಸಚಿವ ಸೋಮಶೇಖರ್ ಹೇಳಿ ಎಡವಟ್ಟು ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್ ಮಾತಿನ ಭರದಲ್ಲಿ ಇವ್ರ್ಯಾರು ವಿಲನ್ ಅಲ್ಲ, ಯಡಿಯೂರಪ್ಪನವರೇ ವಿಲನ್ ಅಂತ ಹೇಳಿದ್ರು. ತಕ್ಷಣವೇ ಎಸ್ಎ ರಾಮದಾಸ್ ವಿಲನ್ ಅಲ್ಲ, ಹೀರೋ ಅಂತ ಎಚ್ಚರಿಸಿದ್ರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಲೂಕಿನ ದೇವನಹಳ್ಳಿ ತಾಲೂಕಿನ ಕೆಂಪತಿಮ್ಮನಹಳ್ಳಿ ಗ್ರಾಮಸ್ಥರು ವಿಭಿನ್ನವಾಗಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಗಿಡಗಳನ್ನು ನೆಟ್ಟು ಧರಣಿ ನಡೆಸಿದ್ದಾರೆ. ಕೂಡಲೇ ಹದಗೆಟ್ಟ ರಸ್ತೆಯನ್ನ ದುರಸ್ತಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ವಾಹನ ಸವಾರರು ಗುಂಡಿ ಬಿದ್ದ ರಸ್ತೆಯಲ್ಲಿ ಬಿದ್ದು ಗಾಯಗೊಳ್ತಾ ಇದ್ದು ಭಾರಿ ವಾಹನಕ್ಕೆ ಬ್ರೇಕ್ ಹಾಕುವಂತೆ ಆಗ್ರಹಿಸಿದ್ದಾರೆ. ಮೈಸೂರು ಅರಮನೆ ಆವರಣದಲ್ಲಿ ದಸರಾದಲ್ಲಿ ಭಾಗಿಯಾಗಿದ್ದ ಗಜಪಡೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿದೆ. ಮೊದಲ ಬಾರಿ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತಿದ್ದ ಅಭಿಮನ್ಯು ವಿಶ್ರಾಂತಿಗೆ ಜಾರಿದ್ದಾನೆ. ಕಾವಾಡಿಗರು ಆನೆಗಳಿಗೆ ಸ್ನಾನ ಮಾಡಿಸಿದ್ದು, ಮದ ಬಂದ ಕಾರಣದಿಂದ 2 ಆನೆಗಳನ್ನು ಮೈಸೂರು ಮೃಗಾಲಯಕ್ಕೆ ರವಾನಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಪರ ಕಾಂಗ್ರೆಸ್ನ ಮಾಜಿ ಸಂಸದ ಪ್ರಚಾರ ನಡೆಸ್ತೀನಿ ಅಂತ ಹೇಳಿದ್ದೇಕೆ? ಚುನಾವಣಾ ಮಾಸ್ಟರಿಂಗ್ ಹೇಗ್ ನಡೀತಿದೆ? ಭೂಮಿಯ ಒಡಲಾಳದಿಂದ ಕೇಳಿಸಿದ ಆ ವಿಚಿತ್ರ ಸದ್ದಾದ್ರೂ ಏನು? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ಅಲ್ಲಿ. ಕಾಂಗ್ರೆಸ್ನ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅಚ್ಚರಿ ಹೇಳಿಕೆ ನೀಡಿ ಶಾಕ್ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಮನೆಯವರ ಪರವಾಗಿ ಪ್ರಚಾರ ಮಾಡುವುದಾಗಿ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಕಾಂಗ್ರೆಸ್ ಮಾಜಿ ಸಂಸದನ ಬಾಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಮಾತು ವೈರಲ್ ಆಗಿದೆ. ನನ್ನ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಕ್ರಮ ಕೈಗೊಳ್ಳುತ್ತೋ ಕೈಗೊಳ್ಳಲಿ ಅಂತ ಹೇಳಿದ್ದಾರೆ. ಧಾರವಾಡ ತಹಶೀಲ್ದಾರ್ ಕಚೇರಿಗೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಚುನಾವಣಾ ಸಾಮಗ್ರಿ ಪರಿಶೀಲನೆ ನಡೆಸಿದ್ರು. ನಾಳೆ ಪಶ್ಚಿಮ ಪದವೀಧರರ ಕ್ಷೇತ್ರದ ಎಲೆಕ್ಷನ್ ನಡೆಯಲಿದೆ. ಹೀಗಾಗಿ ಕಚೇರಿಗೆ ವಿಸಿಟ್ ಹಾಕಿದಂತಹ ಡಿಸಿ ಸಿಬ್ಬಂದಿಗೆ ನೀಡಲಾಗುವ ಚುನಾವಣಾ ಸಾಮಗ್ರಿ, ಸಿಬ್ಬಂದಿಗೆ ವೇತನ ವಿತರಿಸಲಾಗುವ ಕೋವಿಡ್ ಪರಿಕರಗಳನ್ನು ಪರಿಶೀಲಿಸಿದ್ರು. ಅಕ್ಟೋಬರ್ 28ರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ವೋಟಿಂಗ್ ನಡೆಯಲಿದೆ. ಬೆಳಗಾವಿಯ ಕ್ಯಾಂಪ್ ಠಾಣೆಯ ಪೊಲೀಸರು ಅಂತಾರಾಜ್ಯ ಕಳ್ಳರಿಬ್ಬರು ಅರೆಸ್ಟ್ ಮಾಡಿದ್ದಾರೆ. ಕೊಲ್ಲಾಪುರ ಮೂಲದ ಬಂಧಿತ 2 ಆರೋಪಿಗಳಿಂದ ಕಾರು ಸೇರಿ 29.50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. ಗೂಗಲ್ ಮ್ಯಾಪ್ ಮೂಲಕ ನಗರದ ಹೊರವಲಯದ ಮನೆಗಳನ್ನು ಗುರುತಿಸಿ ಖದೀಮರು ದರೋಡೆ ಮಾಡುತ್ತಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಬಾಲಕಾರ್ಮಿಕರನ್ನ ಪತ್ತೆ ಹಚ್ಚುವಲ್ಲಿ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಕೇವಲ ಒಬ್ಬ ಕಾರ್ಮಿಕನನ್ನ ರಕ್ಷಣೆ ಮಾಡಿದೆ. ಆದರೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಕಾರ್ಯಾಚರಣೆ ನಡೆಸಿ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ 144 ಕಾರ್ಮಿಕರನ್ನ ರಕ್ಷಣೆ ಮಾಡಿದೆ. 28 ಎಫ್ಐಆರ್ ದಾಖಲಿಸಿ ಹಲವು ವಾಹನಗಳನ್ನು ಜಪ್ತಿ ಮಾಡಿದೆ. ಮಕ್ಕಳ ಹಿತದೃಷ್ಟಿಯಿಂದ ಆಕ್ಟಿವ್ ಆಗಬೇಕಿದ್ದಂತಹ ಶಿಕ್ಷಣ ಇಲಾಖೆ ಮಕ್ಕಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವುದು ಸಾಬೀತಾಗಿದೆ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಲಘಾಣ ಗ್ರಾಮದಲ್ಲಿ ಭೂಮಿಯಿಂದ ವಿಚಿತ್ರ ಸದ್ದು ಕೇಳಿ ಬರ್ತಾ ಇದೆ. ಕಳೆದ 8 ದಿನಗಳಿಂದ ಭೂಮಿ ಒಡಲಾಳದಿಂದ ಶಬ್ದ ಕೇಳಿ ಬರ್ತಾ ಇದ್ದು ಗ್ರಾಮಸ್ಥರನ್ನ ಭೀತಿಗೆ ದೂಡಿದೆ. ಹೀಗಾಗಿ ನಿತ್ಯ ಶಬ್ದ ಆಲಿಸಿ ಹೈರಾಣಾಗಿರುವಂತಹ ಜನರು ಪರೀಕ್ಷೆ ನಡೆಸಿ ಆತಂಕ ದೂರ ಮಾಡಿ ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ರಾಯಚೂರು ಸಂಸದ ರಾಜ ಅಮರೇಶ್ವರ ನಾಯಕ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಸರ್ಕಾರವೇ ಖುದ್ದು ವಾಲ್ಮೀಕಿ ಮೂರ್ತಿಯನ್ನ ನಿರ್ಮಿಸಬೇಕು ಅಂತ ಸಂಸದ ರಾಜ ಅಮರೇಶ್ವರ್ ನಾಯಕ್ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಸಂಕಷ್ಟಕ್ಕೀಡಾದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದೊಂದು ಫಾಲ್ಸ್ ಎಲ್ಲರನ್ನ ಆಕರ್ಷಣೆ ಮಾಡುತ್ತಿದೆ. ಜಿಲ್ಲೆಯ ಹುನಗುಂದ ತಾಲೂಕಿನ ದಮ್ಮೂರು ಗ್ರಾಮದ ಬಳಿ ಈ ಜಲಪಾತವಿದ್ದು ದಮ್ಮೂರು ಫಾಲ್ಸ್ ಎಂದೇ ಇದನ್ನ ಕರೀತಾರೆ. ಇತ್ತೀಚೆಗೆ ಸುರಿದ ಮಳೆಯಿಂದ ಗುಡ್ಡದ ಮೇಲಿಂದ ನೀರು ಧುಮ್ಮಿಕ್ಕಿ ಹರಿತಾ ಇದ್ದು ಜಲಪಾತ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ಕೊರೋನಾಗೆ ವ್ಯಾಕ್ಸಿನ್ ಸಿಕ್ಕೇ ಬಿಡ್ತಾ? 2+2 ಮೀಟಿಂಗ್ನಲ್ಲಿ ಭಾರತ ಮತ್ತು ಅಮೆರಿಕ ಮಧ್ಯೆ ಚರ್ಚೆಯಾಗಿದ್ದೇನು? ದೆಹಲಿ ಮಾಲಿನ್ಯದ ರಾಜಧಾನಿಯಾಗಿದ್ದು ಹೇಗೆ? ನಟಿ ಖುಷ್ಬೂರನ್ನ ಬಂಧಿಸಿದ್ದು ಯಾಕೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿಯ ವಾರ್ ಮೆಮೋರಿಯಲ್ನಲ್ಲಿ ಇನ್ಫ್ಯಾಂಟ್ರಿ ಡೇ ಅಂಗವಾಗಿ ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ ಗೌರವ ನಮನ ಸಲ್ಲಿಸಲಾಯಿತು. ಸೇನಾ ಮುಖ್ಯಸ್ಥ ಮನೋಜ್ ಮುಕುಂದ್ ನರವಾಣೆ, ಸಿಡಿಎಸ್ ಬಿಪಿನ್ ರಾವತ್ರಿಂದ ಗೌರವ ನಮನ ಸಲ್ಲಿಸಲಾಯಿತು. ಜಮ್ಮು ಕಾಶ್ಮೀರ ವಿರೋಧಿಗಳನ್ನು ಹಿಮ್ಮೆಟ್ಟಿಸಲು 1947ರ ಅಕ್ಟೋಬರ್ 27ರಂದು ಯೋಧರನ್ನ ನಿಯೋಜಿಸಿದ ದಿನದ ಅಂಗವಾಗಿ ಇನ್ಫ್ಯಾಂಟ್ರಿ ಡೇ ಆಚರಿಸಲಾಗುತ್ತಿದೆ. ಭಾರತ ಪ್ರವಾಸದಲ್ಲಿರುವ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ದೆಹಲಿಯ ವಾರ್ ಮೆಮೋರಿಯಲ್ಗೆ ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದ್ರು. ಬಳಿಕ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಬೆಳಗ್ಗೆ 2+2 ಸಚಿವರ ಮಟ್ಟದ ಸಭೆ ನಡೆಯಿತು. ಈ ಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪಾಂಪಿಯೋ, ಎಸ್ಪರ್ ಭಾಗಿಯಾಗಿದ್ದರು. ರಾಷ್ಟ್ರ ರಾಜಧಾನಿ ದೆಹಲಿ ದಿನೇ ದಿನೇ ಮಾಲಿನ್ಯದ ರಾಜಧಾನಿಯಾಗುತ್ತಿದೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿದ್ದು ಇಡೀ ನಗರವೇ ಮಲಿನಗೊಂಡಿದೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿನ ರೈತರು ಕೃಷಿ ತ್ಯಾಜ್ಯಗಳನ್ನ ಸುಡ್ತಾ ಇರುವುದರಿಂದ ಮಲಿನದ ಗಾಳಿ ದೆಹಲಿ ಸೇರುತ್ತಿದೆ. ಇಂಡಿಯಾ ಗೇಟ್ ಮತ್ತು ರಜಪೂತ್ ಬಳಿ ವಾತಾವರಣ ಕಲುಷಿತಗೊಂಡಿದೆ.
ದೆಹಲಿ ಸೇರಿದಂತೆ ಹಲವೆಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದೆಹಲಿ, ಎನ್ಸಿಆರ್, ಉತ್ತರಾಖಂಡ್, ಹರಿಯಾಣ, ಪಂಜಾಬ್, ಗೋವಾದ 42 ಕಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಂಟ್ರಿ ಆಪರೇಟರ್ ಸಂಜಯ್ ಜಿ ನಿವಾಸದಲ್ಲಿ ಶೋಧ ನಡೆಸಿದ್ದಾರೆ. ನಿವಾಸ, ಕಚೇರಿಗಳಲ್ಲಿ ಒಟ್ಟು 2.37 ಕೋಟಿ ರೂಪಾಯಿ ನಗದು, 2.89 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಭಾರತದ ಖ್ಯಾತ ವಕೀಲ ಹರೀಶ್ ಸಾಳ್ವೆ ಮತ್ತೊಂದು ಮದುವೆಯಾಗ್ತಿದ್ದಾರೆ. ಲಂಡನ್ನ ಚರ್ಚ್ನಲ್ಲಿ ನಾಳೆ ನಡೆಯಲಿರುವಂತಹ ಮದುವೆಯಲ್ಲಿ ಹರೀಶ್ ಸಾಳ್ವೆ ಕ್ಯಾರೋಲಿನ್ ಬ್ರೋಸರ್ಡ್ರನ್ನ ಮದುವೆಯಾಗಲಿದ್ದಾರೆ. ಹರೀಶ್ ಸಾಳ್ವೆ ಮತ್ತು ಮೀನಾಕ್ಷಿ ದಂಪತಿಗೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದಾರೆ. ಕ್ಯಾರೋಲಿನ್ಗೂ ಕೂಡ 18 ವರ್ಷದ ಮಗಳಿದ್ದಾಳೆ. ಸಿನಿಮಾ ನಟಿ ಹಾಗೂ ಬಿಜೆಪಿ ನಾಯಕಿ ಖುಷ್ಬೂರನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳೆಯರ ಘನತೆಯನ್ನ ಹಾಳು ಮಾಡುವಂತಹ ಹೇಳಿಕೆ ನೀಡಿದ ವಿಸಿಕೆ ನಾಯಕ ತಿರುಮಾಳ್ವನ್ ಬಂಧನಕ್ಕೆ ಆಗ್ರಹಿಸಿ ಮಹಿಳೆಯರ ಪರ ಪ್ರತಿಭಟನೆಗೆ ನಟಿ ಖುಷ್ಬೂ ಹೊರಟಿದ್ರು. ಚಿದಂಬರಂನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಪ್ರತಿಭಟನೆಯತ್ತ ತೆರಳುತ್ತಾ ಇದ್ದ ಖುಷ್ಬೂರನ್ನ ಚೆನ್ನೈನಲ್ಲಿ ಅರೆಸ್ಟ್ ಮಾಡಲಾಗಿದೆ. ವಿಜಯದಶಮಿಯಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ತಿರುಮಲದಲ್ಲಿ ಕೇವಲ 24 ಗಂಟೆಗಳ ಅವಧಿಯಲ್ಲಿ 1.39 ಕೋಟಿ ಕಾಣಿಕೆ ಸಂಗ್ರಹವಾಗಿದೆ. ನಿನ್ನೆ ಒಂದೇ ದಿನ 17,080 ಭಕ್ತರು ಶ್ರೀನಿವಾಸನ ದರ್ಶನ ಪಡೆದಿದ್ರೆ 6,423 ಭಕ್ತರು ತಲೆಮುಡಿ ಸಮರ್ಪಿಸಿದ್ದಾರೆ. ಆಸೀಸ್ ಪ್ರವಾಸದಿಂದ ರೋಹಿತ್ ಶರ್ಮಾರನ್ನ ಕೈಬಿಟ್ಟಿರೋದಕ್ಕೆ ಅಸಲಿ ಕಾರಣವೇನು? ಇಶಾಂತ್ ಶರ್ಮಾ ಮೇಲೂ ಬಿಸಿಸಿಐ ನಿಗಾ ಇಟ್ಟಿರೋದು ಯಾಕೆ? ನಟಿ ರವೀನಾ ಟಂಡನ್ ಕೆಜಿಎಫ್ ಲುಕ್ ಹೇಗಿದೆ ಗೊತ್ತಾ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ಅಲ್ಲಿ. ಅಲೆಕ್ಸಾಂಡರ್ ಜ್ವೈರವ್ 2ನೇ ಬಾರಿಗೆ ಕಲೋನ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಶಾರ್ಜ್ಮನ್ ವಿರುದ್ಧ ಕಳೆದ 2 ಪಂದ್ಯಗಳಲ್ಲಿ ಸೋತಿದ ಜ್ವೈರವ್ 3ನೇ ಪಂದ್ಯದಲ್ಲಿ 6-2, 6-1 ಅಂತರದ ನೇರ ಸೆಟ್ನಿಂದ ಮಣಿಸಿದ್ರು. ನಾಲ್ವರು ಯುವ ಬೌಲರ್ಗಳಿಗೆ ಅವಕಾಶ ನೀಡಲಾಗಿದೆ. ಕಮಲೇಶ್ ನಾಗರಕೋಟಿ, ಕಾರ್ತಿಕ್ ತ್ಯಾಗಿ, ಇಶಾನ್ ಪೊರೆಲ್ ಹಾಗೂ ತಮಿಳುನಾಡಿನ ಟಿ ನಟರಾಜನ್ ನೆಟ್ಸ್ ಬೌಲರ್ಗಳಾಗಿ ಅವಕಾಶ ಪಡೆದಿದ್ದಾರೆ. ಮೊಣಕಾಲು ನೋವಿನಿಂದ ಬಳಲ್ತಾ ಇರುವಂತಹ ಮುಂಬೈ ಇಂಡಿಯನ್ಸ್ ನಾಯಕ ರೋಹಿತ್ ಶರ್ಮಾ ನಾಳಿನ ಪಂದ್ಯಕ್ಕೂ ಅಲಭ್ಯರಾಗುವ ಸಾಧ್ಯತೆ ಇದೆ. ರೋಹಿತ್ಗೆ ವಿಶ್ರಾಂತಿ ಬೇಕಾಗಿರೋ ಕಾರಣದಿಂದ ಆಸೀಸ್ ವಿರುದ್ಧ ಪ್ರವಾಸದಿಂದ ಕೈ ಬಿಡಲಾಗಿದೆ. ಕ್ರಿಕೆಟ್ ದಕ್ಷಿಣ ಆಫ್ರಿಕಾದ 10 ಸದಸ್ಯರ ನಿರ್ದೇಶಕರ ಮಂಡಳಿ ರಾಜೀನಾಮೆ ನೀಡಿದ್ದು, ಬಿಕ್ಕಟ್ಟಿನಿಂದ ಕೂಡಿರುವ ಕ್ರಿಕೆಟ್ ಮಂಡಳಿಯ ಮಧ್ಯಂತರ ಆಡಳಿತಕ್ಕೆ ತಡೆ ತೆರವುಗೊಂಡಿದೆ. ಒಲಿಂಪಿಕ್ಸ್ ಮಂಡಳಿಯು ಮಧ್ಯಂತರ ಸಮಿತಿಯನ್ನು ರಚಿಸುವ ಸಾಧ್ಯತೆ ಇದೆ. ಗಾಯದಿಂದಾಗಿ ಐಪಿಎಲ್ನಿಂದ ಹೊರಬಿದ್ದಿದ್ದ ಇಶಾಂತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯಿಂದ ಕೊಕ್ ಪಡೆದಿದ್ದಾರೆ. ಇಶಾಂತ್ ಆರೋಗ್ಯದ ಮೇಲೆ ಬಿಸಿಸಿಐ ನಿಗಾ ವಹಿಸಿದ್ದು, ಚೇತರಿಸಿಕೊಂಡರೆ ಮಾತ್ರ ಸರಣಿಗೆ ಲಭ್ಯವಾಗಲಿದ್ದಾರೆ. ಕೆಜಿಎಫ್ ಸಿನಿಮಾದಲ್ಲಿ ಬಾಲಿವುಡ್ ನಟಿ ರವೀನಾ ಟಂಡನ್ ಬಹುಮುಖ್ಯ ಪಾತ್ರವನ್ನ ನಿಭಾಯಿಸಿದ್ದಾರೆ. ಸದ್ಯ ರವೀನಾ ಪಾತ್ರದ ಫಸ್ಟ್ ಲುಕ್ ಅನ್ನ ಚಿತ್ರತಂಡ ರಿವೀಲ್ ಮಾಡಿದೆ. ರಮಿಕಾ ಸೇನ್ ಪಾತ್ರದಲ್ಲಿ ರವೀನಾ ಕಾಣಿಸಿಕೊಂಡಿದ್ದು, ಗಂಭೀರವಾದ ಲುಕ್ ಪಾತ್ರದ ಮೇಲಿನ ನಿರೀಕ್ಷೆ ಹೆಚ್ಚು ಮಾಡಿದೆ. ನಟ ದುನಿಯಾ ವಿಜಯ್ ಸಲಗ ಸಿನಿಮಾದ ಮೂಲಕ ನಿರ್ದೇಶಕನ ಕ್ಯಾಪ್ ತೊಟ್ಟಿದ್ದಾರೆ. ಸಲಗ ಚಿತ್ರದ ನಂತರ ಮತ್ತೊಂದು ಸಿನಿಮಾ ಕೈಗೆತ್ತಿಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಈ ಚಿತ್ರದ ಮೂಲಕ ಲಕ್ಕಿ ಅನ್ನೋ ಹೊಸ ನಾಯಕನನ್ನ ಪರಿಚಯ ಮಾಡ್ತಿದ್ದಾರೆ. ಈ ಬಗ್ಗೆ ವಿಜಯ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ತಮಿಳು ನಟ ಸೂರ್ಯ ಅಭಿನೇತ ಸೂರರೈ ಪೊಟ್ರು ಸಿನಿಮಾ ಟ್ರೇಲರ್ ವೈರಲ್ ಆಗಿದೆ. ರಿಲೀಸ್ ಆಗಿರುವಂತಹ ಟ್ರೇಲರ್ ಸಿನಿಮಾದ ಬಗ್ಗೆ ಹೆಚ್ಚು ನಿರೀಕ್ಷೆ ಹುಟ್ಟುಹಾಕಿದೆ. ಇದು ಕನ್ನಡಿಗ ಕ್ಯಾಪ್ಟನ್ ಗೋಪಿನಾಥ್ ಜೀವನ ಚರಿತ್ರೆ. ನವೆಂಬರ್ 12ಕ್ಕೆ ಸಿನಿಮಾ OTTಯಲ್ಲಿ ರಿಲೀಸ್ ಆಗಲಿದೆ. ನಟ ಕಾರ್ತಿ ಮತ್ತು ರಶ್ಮಿಕಾ ಮಂದಣ್ಣ ಅಭಿನೇತ ಸುಲ್ತಾನ್ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ತಿ ಮತ್ತು ರಶ್ಮಿಕಾ ಫಸ್ಟ್ ಲುಕ್ ಹಂಚಿಕೊಂಡಿದ್ದು, ಸಿನಿಮಾದ ಮೇಲೆ ಭರವಸೆ ಹುಟ್ಟುಹಾಕಿದ್ದಾರೆ.